ಅತ್ತ ತಮಿಳುನಾಡಿನಲ್ಲಿ ಕಮಲ ಅರಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ನಡೀತಾ ಇದೆ. ನಟ ದಳಪತಿ ವಿಜಯ್ಗೆ ಬಿಗ್ ಆಫರ್ ಅನ್ನ ಕೊಟ್ಟಿದೆ ಬಿಜೆಪಿ ಜೊತೆ ಟಿವಿಕೆ ಕೈ ಜೋಡಿಸಿದ್ರೆ ಡಿಸಿಎಂ ಪಟ್ಟದ ಆಫರ್ ಅನ್ನ ಕೊಡಲಾಗಿದೆ. ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸೋದಕ್ಕೆ ಮಾಸ್ಟರ್ ಪ್ಲಾನ್ ನಡೀತಾ ಇದೆ. ನಟ ದಳಪತಿ ವಿಜಯ್ಗೆ ಬಿಜೆಪಿ ಬಿಗ್ ಆಫರ್ ಅನ್ನ ಕೊಟ್ಟಿದೆ. ಏನಪ್ಪಾ ಅದು ಅಂತ ಅಂದ್ರೆ ಬಿಜೆಪಿ ಜೊತೆ ಟಿವಿಕೆ ಪಕ್ಷ ಕೈ ಜೋಡಿಸಿದ್ರೆ ಡಿಸಿಎಂ ಪಟ್ಟ ಕೊಡ್ತೀವಿ ಅನ್ನುವಂತ ಆಫರ್. ಅಷ್ಟೇ ಅಲ್ಲ, ಡಿಸಿಎಂ ಸ್ಥಾನ ಕೊಟ್ಟು ಅದರ ಜೊತೆಗೆ 80 ಕ್ಷೇತ್ರಗಳನ್ನ ಬಿಟ್ಟು ಕೊಡುವ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಟಿವಿಕೆ ಪಕ್ಷವನ್ನ ಕಟ್ಟಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆಯನ್ನ ವಿಜಯ್ ಅವರು ಮಾಡಿದ್ದಾರೆ. ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೂಡ ಪಾಸಿಟಿವ್ ಆಗಿ ಸಿಗ್ತಾ ಇದೆ. ಆಂಧ್ರದ ಡಿಸಿಎಂ ಮೂಲಕ ವಿಜಯ್ಗೆ ಹೈಕಮಾಂಡ್ ಒಂದು ಹೊಸ ಭರವಸೆಯನ್ನ ಕೊಡಿಸುವಂತ ಕೆಲಸ ಮಾಡಿದೆ. ಈಗಾಗಲೇ ವಿಜಯ್ ಜೊತೆ 4 ಹಂತದ ಮಾತುಕತೆಯನ್ನ ಪವನ್ ಕಲ್ಯಾಣ್ ಅವರು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಒಂದು ವೇಳೆ ಈ ಒಂದು ಡೀಲ್ಗೆ ಏನಾದ್ರೂ ವಿಜಯ್ ಅವರು ಓಕೆ ಅಂದ್ರೆ, ಗ್ರೀನ್ ಸಿಗ್ನಲ್ ಕೊಟ್ರೆ ಅಥವಾ ಒಪ್ಕೊಂಡ್ರೆ ಡಿಎಂಕೆ ಸ್ಟಾಲಿನ್ ಎಐಡಿಎಂಕೆಗೆ ಭಾರಿ ಆಘಾತ ಎದುರಾಗೋದ್ರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ. ಇನ್ನು ದಳಪತಿ ವಿಜಯ್ ಅವರು ಗ್ರೀನ್ ಸಿಗ್ನಲ್ ಕೊಡೋದೊಂದೇ ಈಗ ಬಾಕಿ ಇರುವುದು. ಸಹಜವಾಗಿ ಏನ್ ಮಾಡ್ತಾರೆ ಅಂತ ಈಗ ಆಲ್ರೆಡಿ 4 ಹಂತದ ಮಾತುಕತೆ ಕೂಡ ಆಗಿದೆ. ಒಂದು, ಡಿಸಿಎಂ ಸ್ಥಾನ ಕೊಡ್ತೀವಿ, ಅದರ ಜೊತೆಗೆ 80 ಕ್ಷೇತ್ರಗಳನ್ನ ಬಿಟ್ಕೊಡ್ತೀವಿ ಅನ್ನುವಂತ ಒಂದು ವಿಚಾರ, ಅಂದ್ರೆ ಅಖಾಡಕ್ಕೆ ಇಳಿಯೋದಕ್ಕೆ ಕ್ಷೇತ್ರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಒಂದ್ ಕಡೆ ಬಿಜೆಪಿ ಶತಾಯಗತಾಯ ದಕ್ಷಿಣ ಭಾಗದಲ್ಲಿ, ಈಗ ಕರ್ನಾಟಕದಲ್ಲಿ ಕಳೆದ ಅವಧಿಯಲ್ಲಿ ಅಧಿಕಾರಕ್ಕೆ ಏರಿದಂತ ಸಂದರ್ಭದನ್ನ ಹೊರತುಪಡಿಸಿ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ತನ್ನ ಬೇರುಗಳನ್ನ ಪಸರಿಸಬೇಕು ಅಂತೇಳಿ ಬಿಜೆಪಿ ಕೂಡ ಶತಾಯಗತಾಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದರ ಒಂದು ಭಾಗ ಅಂತ ಅಂದ್ರೆ ತಮಿಳುನಾಡಿನಲ್ಲೂ ಕೂಡ ಕಮಲವನ್ನ ಅರಳಿಸಬೇಕು ಅಂತೇಳಿ ಬಿಜೆಪಿ ಮಾಡ್ತಾ ಇರುವಂತಹ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಇದು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಪಕ್ಷ ಬಿಜೆಪಿ ಜೊತೆ ಕೈ ಜೋಡಿಸಬೇಕು, ಆಗ ನಿಮಗೆ ಡಿಸಿಎಂ ಸ್ಥಾನ ಕೊಡ್ತೀವಿ. ಅದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 4 ಹಂತದ ಮಾತುಕತೆ ಕೂಡ ಆಗಿದೆ.